ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಪಾರ್ಟ್ 2 ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಜಿತ್ಗೆ ಸತ್ಯಣ್ಣ ಹೇಳ್ತಾ ಇರ್ತಾನೆ, ನಾನು ಮದುವೆ ಆಗಲ್ಲ ಅಂದಾಗ ನೋಡು, ಶ್ರೀರಾಮ್ ಮೇಲೆ ಭಾರ ಹಾಕಿಬಿಟ್ಟು ನೀನು ಭೂಮಿಗೆ ತಾಳಿ ಕಟ್ಟು ಅಂತ ಸತ್ಯಣ್ಣ ಹೇಳಬೇಕಾದ್ರೆ ಅಜಿತ್ ಶಾಕ್ ಆಗಿ ಹಾಗೆ ಒಂದು ಕ್ಷಣ ನಿಂತ್ಕೊಬಿಡ್ತಾನೆ. ಆಮೇಲೆ ಹೇಳ್ತಾನೆ, ಏನು ಸತ್ಯಣ್ಣ ಹೇಳ್ತಾ ಇದೆಯಾ, ಮಾಡೋದೆಲ್ಲ ಮಾಡಿಬಿಟ್ಟು ನಾನು ತಾಳಿ ಕಟ್ಟಾದ್ಮೇಲೆ ಅಲ್ಲಿ ಬರೋ ಪಾಪಗಳೆಲ್ಲ ನಾನು ಶ್ರೀರಾಮನ ಮೇಲೆ ಏರೋಕ್ಕಾಗುತ್ತಾ ಅಂದಾಗ, ಏನೂ ಆಗಲ್ಲ ಅಂದಾಗ, ಏನೂ ಆಗಲ್ಲ, ನಾನು 1 ವರ್ಷಕ್ಕೆ ಕಾಂಟ್ರಾಕ್ಟ್ ಮದುವೆ ಅಂತ ಆಗಿರೋದು, ಅವಳಿಗೆ ನಾನು ಮತ್ತೆ ತಾಳಿ ಕಟ್ಟೋಕ್ಕಾಗಲ್ಲ, ಮನಸ್ಸಲ್ಲೊಂದು ಮನೇಲೊಂದು ಇಟ್ಕೊಳ್ಳೋ ನನ್ನ ಮನಸ್ಸು ತುಂಬ ಸಾಹಿತ್ಯನೇ ಇರೋದು ಅಂತ ಹೇಳಿದಾಗ ಸತ್ಯಣ್ಣ ಹೇಳ್ತಾನೆ, ನಿನ್ನ ಮನಸ್ಸು ತುಂಬ ಸಾಹಿತ್ಯ ಇರ್ಬೋದು, ಆದರೆ ನಿನ್ನ ಹೆಂಡತಿ ಯಾರು ಅಂತ ಅಂದಾಗ ಭೂಮಿ ಅಂತ ತಾನೇ ಹೆಸರು ಹೇಳೋದು, ಅದಕ್ಕೆ ಹೇಳಿದೆ ಅಂದಾಗ, ನೋಡಿ ಸತ್ಯಣ್ಣ ನೀವೇನೇನೋ ಹೇಳ್ಬೇಡಿ, ನೀವು ಹೇಳ್ದಂಗೆಲ್ಲ ನಾನು ಮಾಡೋಕ್ಕಾಗಲ್ಲ ಅಂದಾಗ, ಸರಿ ಆಯಿತು, ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ಒಂದು ವೇಳೆ ಕೂತ್ಕೊಂಡ್ರೆ ಅದು ಪ್ರತಿಫಲ ನಿನಗೆ ಸಿಗಬಾರ್ದು ಅಂತ ಅಂದರೆ ಏನು ಪ್ಲ್ಯಾನ್ ಮಾಡಿದೆಯಾ ಹೇಳು ಅಂತ ಅಂದಾಗ, ಅದು ನಾನೇನೋ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬಿಟ್ಟು ಮತ್ತೆ ಬೇಡ ಅದನ್ನೆಲ್ಲ ನೀವು ಫ್ಲಾಪ್ ಮಾಡಿಬಿಡ್ತೀರಾ, ನಾನು ಹೇಳಲ್ಲ ಅಂದಾಗ, ಸರಿ ಆಯಿತು ಬಿಡು, ನನಗೆ ಯಾಕೆ ಹೇಳ್ತೀಯ ಅಂತ ಸತ್ಯಣ್ಣ ಇದು ಮಾಡ್ತಾ ಇರ್ತಾನೆ. ಆವಾಗ ನೀವೇನೋ ಬೇಡ್ತಾ ಇದ್ರಲ್ಲ ಆ ದೇವ್ರ ಹತ್ರ, ಅದೇನದು ಅಂತ ಅಂದಾಗ, ನಾನೇ ಕೇಳಲಿ, ನಾನು ಹೇಳಲ್ಲ, ನಾನೇನೋ ಬೇಡ್ಕೋತಾ ಇದ್ದೆ ಅಂದಾಗ, ಅದೇನು ಹೇಳ್ಬಿಟ್ಟು ಹೋಗ್ರಿ ಅಂತ ಅಂದಾಗ ಅವನು ಏನೂ ಹೇಳಲ್ಲ, ಹಾಗೆ ನಗ್ನಗ್ತಾ ಸಿಟ್ಟು ಮಾಡಿಕೊಂಡು ಮುಂದೆ ಹೋಗ್ತಾನೆ. ಇನ್ನೊಂದು ಕಡೆ ಸೀತಾರಾಮ ಕಲ್ಯಾಣೋತ್ಸವ ಪೂಜೆ ಸ್ಟಾರ್ಟ್ ಆಗುತ್ತೆ. ಗುರುಗಳು ಭೂಮಿ ಹತ್ರ ಪೂಜೆ ಮಾಡಿಸ್ತಾ ಇರ್ತಾರೆ. ಗೌರಿಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಡಿಸ್ತಾರೆ. ಹಾಗೆ ಭಕ್ತಿಯಿಂದ ಪೂಜೆ ಮಾಡಮ್ಮ ಅಂತ ಹೇಳ್ತಾ ಇರ್ತಾರೆ. ಆವಾಗ ಸಂಗೀತ ಹೇಳ್ತಾಳೆ, ಗುರುಗಳ ಹತ್ರ ಆಶೀರ್ವಾದ ತಗೊಂಡಾಗ ಗುರುಗಳು ಭಾವನೆಗಳೆಲ್ಲ ಒಂದಾಗಿ ಸಂಬಂಧಗಳು ಗಟ್ಟಿ ಆಗ್ಲಮ್ಮ ಅಂತ ಆಶೀರ್ವಾದ ಮಾಡಿದಾಗ ಭೂಮಿಗೆ ಆಶ್ಚರ್ಯವಾಗಿ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಎಲ್ಲರೂ ಸಹ ಮುಖ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಪೇಕ್ಷೆ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ಇವತ್ತೊಂದಿನ ಪೂಜೆ ಮಾಡು, ನಾಳೆ ಇಷ್ಟೊತ್ತಿಗೆ ನಮ್ಮ ಅಂಜು ಅಜಿತ್ ಹೆಂಡತಿ ಆಗಿರ್ತಾಳೆ ಅಂತ ಅನ್ಕೋತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಹೇಳ್ತಾಳೆ, ಹೋಗಿ ನಿಮ್ಮ ಅಣ್ಣನ ಕರ್ಕೊಬ, ಅಜಿತ್ ರೆಡಿ ಆಗಿದ್ದಾನೆ, ಹಿಂಗೆ ನೋಡು ಅಂದಾಗ, ಸರಿ ಅಮ್ಮ ಅಂತ ಹೋಗ್ತಾಳೆ. ಈ ಕಡೆ ಅಂಜನೂ ಸಹ ಎದ್ದೋಗ್ತಾ ಇರ್ತಾಳೆ. ಹಾಗೆ ಇವರಿಬ್ಬರು ಎಲ್ಲೋದ್ರು ಅಂತ ಮನಸ್ವಿನೂ ಸಹ ಆಚೆ ಹೋಗ್ತಾಳೆ. ಆವಾಗ ಶ್ರವಣ್ ಏನಾಗಿರ್ಬೋದು, ಮನಸ್ವಿ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹಾಗೆ ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ದೇವಿಯಾನಿ ಕೈ ಹಿಡ್ಕೊಬಿಟ್ಟು ಅಂಜನನ ಎಳ್ಕೊಂಡು ಬಂದುಬಿಟ್ಟು, ಏನು ಪ್ಲ್ಯಾನ್ ಮಾಡಿದ್ಯಾ ಹೇಳು, ಮದುವೆ ನಡೆಯಲ್ಲ ಅಂತ ಹೇಳಿದೆ ಆದರೆ ಇವಾಗ ನಡೀತಿದೆ ಅಂದಾಗ, ಮಾಮ್ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಆದರೆ ನನ್ನ ಕೈಲಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಿ ಅಂದಾಗ, ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಗುರುಗಳು ಬೇರೆ ಸಂಗೀತಕ್ಕೆ ಹೇಳ್ತಾ ಇದ್ರು, ನಿನ್ನ ಕಷ್ಟಕ್ಕೆ ನೀನು ತ್ಯಾಗ ಮಾಡಿರೋದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅಂದಾಗ, ಅಯ್ಯೋ ಮಾಮ್, ಆ ಗುರುಗಳು ಹೇಳಿದ ಮಾತನ್ನ ತಲೆ ಕೆಡಿಸ್ಕೋತೀಯಲ್ಲ, ಅವರೆಲ್ಲರಿಗೂ ಒಂದೇ ಪ್ಲ್ಯಾನ್ ಮಾಡೋದು ಅಂದಾಗ, ದೊಡ್ಡ ಗುರುಗಳ ಬಗ್ಗೆ ನೀನು ಆ ಥರ ಮಾಡಬೇಡ, ಖಂಡಿತ ಏನಾದರೂ ಆಗುತ್ತೆ ಅಂದಾಗ, ಅಯ್ಯೋ ಮಾಮ್ ನೀನು ತಲೆ ಕೆಡಿಸ್ಕೊಬೇಡ, ಏನೂ ಆಗಲ್ಲ ಅಂದಾಗ, ನನಗೆ ಯಾಕೋ ಭಯ ಆಗ್ತಿದೆ, ಗುರುಗಳ ಮಾತು ನಿಜ ಆಗುತ್ತೆ ಅಂತ ದೇವಿಯನ್ನೇ ಹೇಳಿದಾಗ, ಏನಿಲ್ಲ ಮಾಮ್, ನನ್ನ ಪ್ಲ್ಯಾನ್ ಈ ಸಲ ವರ್ಕೌಟ್ ಆಗುತ್ತೆ, ಈ ಅಂಜು ಏನು ಅಂತ ಎಲ್ಲರಿಗೂ ತೋರಿಸ್ತೀನಿ ಅಂದಾಗ, ಅದೇನು ಮಾಡಿದ್ಯಾ ಅದನ್ನಾದರೂ ಹೇಳು, ಅದು ವರ್ಕೌಟ್ ಆಗುತ್ತಾ ಇಲ್ವೋ ನಾನು ಯೋಚನೆ ಮಾಡ್ತೀನಿ ಅಂದ್ಬಿಟ್ಟು, ಏನಾದರೂ ಮಾಡಿ ನಾವು ಭೂಮಿನ ಕಿಡ್ನಾಪ್ ಮಾಡಿಸೋಣ ಅಂತ ಅಂದಾಗ, ಅಯ್ಯೋ ಮಾಮ್ ನಾನು ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ, ಅದೇ ನನ್ನ ಪ್ಲ್ಯಾನು ಅಂತ ನಗಾಡ್ತಾ ಇರ್ತಾಳೆ. ನಿಜ ಅಂದಾಗ, ಮಾಮ್ ಅದೇ ನನ್ನ ಪ್ಲ್ಯಾನ್ ಅಂದಾಗ, ನಿನಗೇನು ಪ್ರಾಬ್ಲಮ್ ಆಗಲ್ವಾ ಅಂದರೆ, ಖಂಡಿತ ಏನೂ ಆಗಲ್ಲ ಅಂದಾಗ ದೇವಿಯಾನಿ ಹೇಳ್ತಾಳೆ, ಸರಿ ನನ್ನ ಹೆಲ್ಪ್ ಏನಾದರೂ ಬೇಕಾ ಅಂಜು ಅಂದಾಗ, ಏನು ಬೇಡ ಮಾಮ್, ನನಗೆ ಅಪೇಕ್ಷೆ ಹೆಲ್ಪ್ ಮಾಡ್ತಾಳೆ ಆಯಿತಾ, ಅಪ್ಪು ಇದ್ದಾಳೆ ನನ್ನ ಜೊತೆ, ನೀವು ತಲೆ ಬೇಡಿ, ಏನು ಪ್ರಾಬ್ಲಮ್ ಆಗಲ್ಲ ಆಯಿತಾ, ನಿಮ್ಮ ಮಗಳು ಎಷ್ಟು ಕ್ಲೆವರ್ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಖುಷಿಯಾಗಿ ಹೋಗ್ತಾ ಇರ್ತಾಳೆ. ಈ ಕಡೆ ದೇವಿಯನ್ನು ಸಹ ಫುಲ್ ಹ್ಯಾಪಿಯಾಗಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯಿತು, ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ದೇವಸ್ಥಾನ ಹತ್ರ ಸಂಗೀತ ತುಂಬ ತಲೆನೋವು ಬಂದು ತುಂಬ ಅಕ್ಷಿ ಬಂದು ಸೀನ್ತಾ ಇರ್ತಾಳೆ. ಆವಾಗ ಭೂಮಿ ಬಂದು ಹೇಳ್ತಾಳೆ, ಅಮ್ಮ ತುಂಬ ತಲೆನೋವ್ತಿದೆಯಾ, ನಿಮಗೆ ಟ್ಯಾಬ್ಲೆಟ್ ತಂದು ಕೊಡಲಾ ಅಂತ ಕೇಳ್ತಾಳೆ. ಬೇಡ ಅಂತಾಳೆ. ಬಿಸಿನೀರು ಕೊಡಲಾ ಅಮ್ಮ, ಹಾಗಾದರೆ ತಲೆ ಒತ್ತಲ ಅಂದಾಗ, ಏನು ಬೇಡ ಮಗಳೇ, ನೀನು ಮದುವೆ ಆಗೋದನ್ನು ನಾನು ನೋಡಬೇಕು ಅಷ್ಟೇ ನನಗೆ ಖುಷಿ, ಅವಾಗ ನಾನು ಹುಷಾರಾಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಫೋನ್ ಮಾಡ್ತಾನೆ. ಆವಾಗ ಯಾರು, ನನ್ನ ಮಗನ ಅಂದಾಗ, ಹ್ಞೂ ಅಮ್ಮ ಅಂತ ಅಂದಾಗ, ನನ್ನ ಮಗ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದಾನೆ, ತುಂಬ ಇಷ್ಟಪಡ್ತಾನೆ, ನಾನು ಮಾತು ಕಲಿಸಿದ್ರೆ ನೀನು ಪ್ರೀತಿ ಮಾಡೋದನ್ನು ಹೇಗೆ ಅಂತ ಅವನಿಗೆ ಹೇಳ್ಕೊಟ್ಟಿದ್ದೀಯ, ಯಾವಾಗಲೂ ಸಹ ಹೀಗೆ ನೀನು 100 ಕಾಲ ಅವನ ಜೊತೆ ಇರಬೇಕನ್ನೋದೇ ನನ್ನ ಆಸೆ ಮಗಳೇ, ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಮಗನ ಜೊತೆ ಮಾತಾಡೋಗು ಅಂತ ಕಳಿಸ್ತಾಳೆ. ಈ ಕಡೆ ಭೂಮಿ ರಿಸೀವ್ ಮಾಡಿಕೊಂಡು ಬರ್ತಾ ಇರ್ತಾಳೆ. ಹೇಳಿ ಸಾಹೇಬ್ರೆ ಅಂದಾಗ, ಮೆಂಟಲ್ ಎಷ್ಟು ಸಲ ಕಾಲ್ ಮಾಡೋದು, ರಿಸೀವ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ನಾನು ಅದನ್ನೇ ಮಾಡುತ್ತಿದ್ದೆ, ಅಷ್ಟೊತ್ತಿಗೆ ಅಮ್ಮನ ಜೊತೆ ಇದ್ದೆ ಅಂತ ಹೇಳ್ತಾ ಇರ್ತಾಳೆ. ಏನಾದರೂ ಪ್ಲ್ಯಾನ್ ಮಾಡಿ ಈ ಮದುವೆನ ನಿಲ್ಲಿಸೋಕ್ಕೆ, ನಾನಂತೂ ಖಂಡಿತ ಮದುವೆ ಆಗಲ್ಲ, ಮತ್ತೆ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಡಲ್ಲ, ಅಗ್ರಿಮೆಂಟಲ್ಲಿ ನಾನೇನು 2ನೇ ಸಲ ಮದುವೆ ಆಗ್ತೀನಿ ಅಂತ ಸೈನ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಸಹ ಹೇಳ್ತಾನೆ, ನನಗೂ ಸಹ ನಿನಗೆ ತಾಳಿ ಕಟ್ಟೋಕ್ಕೆ ಇಷ್ಟ ಇಲ್ಲ ಆಯಿತಾ, ಆದರೂ ಸಹ ಇನ್ನೇನು ಮಾಡೋದು, ಸರಿ ಮಾತಾಡೋಣ ಬಾ ಅಂತ ಕರಿತಾ ಇರ್ತಾಳೆ. ಆವಾಗ ಭೂಮಿ ಹೇಳ್ತಾಳೆ, ಏನಾದರೂ ಪ್ಲ್ಯಾನ್ ಮಾಡಿ ಅಂದಾಗ, ನಾನೇನೋ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೆ, ಆದರೆ ನಿಮ್ಮ ಅಣ್ಣ ಇದ್ದಾರಲ್ಲ ಸತ್ಯಣ್ಣ ಎಲ್ಲ ಹಾಳು ಮಾಡಿದ್ರು ಅಂದಾಗ, ನನಗೆ ಅಣ್ಣ ಅಲ್ಲ ನಿಮಗೆ ಜೊತೆಗೆ ಫ್ರೆಂಡು ಸಹ, ಅದನ್ನು ಮರಿಬೇಡಿ ಅಂದಾಗ, ಸರಿ ಆಯಿತು, ಇಲ್ಲೆಲ್ಲ ಗೋಡೆಗಳಿಗೆ ಕಿವಿ ಇದೆ, ಆದರೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಬಾ ಅಂತ ಕಟ್ ಮಾಡ್ತಾನೆ. ಆವಾಗ ಅಯ್ಯೋ ಇವ್ರು ಯಾಕೆ ಕಾಲ್ ಕಟ್ ಮಾಡಿದ್ರು, ನಾನೇ
ಹೋಗಬೇಕು ಅಂತ ಅನ್ಕೋತಾಳೆ ಭೂಮಿ. ಆಮೇಲೆ ಅಯ್ಯೋ ನಾನೇನು ಥಿಂಕ್ ಮಾಡ್ತಿದ್ದೀನಲ್ಲ, ಬೇಗ ಹೋಗಬೇಕು, ಮದುವೆ ಕ್ಯಾನ್ಸಲ್ ಮಾಡೋಕ್ಕಲ್ವ ಹೇಳ್ತಾ ಇರೋದು, ಏನಿದೆ ಅಂತ ಕೇಳ್ಕೊಬರೋಣ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತನ ಹತ್ರ ರಮಣ ಬಂದುಬಿಟ್ಟು ಏನಾಯಿತು ಸಂಗೀತ, ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಡಾಕ್ಟ್ರ್ ಕರೆಸ್ಲಾ ಅಂತ ಕೇಳ್ತಾ ಇರ್ತಾನೆ. ಬೇಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಗಾಳಿಲಿ ಕೂತಿದ್ಯಾ, ರೂಮಲ್ಲಿ ಹೋಗಿ ಮಲಗು ಅಂತ ಹೇಳ್ತಾ ಇರ್ತಾನೆ. ಸರಿ ರೀ ಆಯಿತು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಭೂಮಿನ ಕರೆದು, ನೋಡು ಭೂಮಿ, ನೀನು ಇಲ್ಲೇ ಇರಬೇಕು, ಇವಾಗ ಮುಸ್ಕಾಕೋಬೇಕು, ಎಲ್ಲೂ ಹೋಗ್ಬಾರ್ದು, ನಾನು ದೇವಿಯನಿನ ಮತ್ತೆ ಅಂಜುನ ಕಳಿಸ್ತೀನಿ ಅಂತ ಎದ್ದೋಗ್ತಾಳೆ. ಸರಿ ಆಯಿತು ಅಂತ ಭೂಮಿ ಸುಮ್ಮನಾಗ್ತಾಳೆ. ಅತ್ತೆ ಬರೋ ಅಷ್ಟೊತ್ತಿಗೆ ನಾನು ಸಾಹೇಬ್ರ ಹತ್ರ ಮಾತಾಡ್ಕೊಬರ್ಬೇಕು ಅಂತ, ಅಯ್ಯೋ ನನ್ನ ಮುಸ್ಕೆಯಲ್ಲಿ ಅಂತ ಮುಸ್ಕು ಹಾಕ್ಕೊಂಡು ಈ ಕಡೆ ಹೋಗ್ತಾಳೆ ಅಜಿತ್ ಜೊತೆ. ಆ ಕಡೆ ಅಜಿತ್ತು ಸಹ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಪೂಜೆ ಆಗ್ತಾ ಇರುತ್ತೆ. ಆಗ ಶ್ರವಣ ನಾನು ಹೋಗ್ತೀನಿ ಅಂದಾಗ, ಅಜ್ಜಿ ಯಾಕೋ ಅರ್ಧಕ್ಕೆ ಹೋಗ್ತಿದ್ಯಾ ಅಂದಾಗ, ನಾನು ನಿಮಗೋಸ್ಕರ ಬಂದೆ ಈ ಪೂಜೆಗೆ, ಆದರೆ ಇವರಿಬ್ಬರು ತಾಳಿ ಕಟ್ಟೋದನ್ನು ನನಗೆ ನೋಡೋಕ್ಕಾಗಲ್ಲ ಅಂದಾಗ, ಅಜ್ಜಿನೂ ಸಹ ಹೌದು ನನಗೆ ಅವ್ನು ತಾಳಿ ಕಟ್ಟೋದು ಆಗಲ್ಲ ಅಂತ ಹೇಳ್ಬೇಕಾದ್ರೆ ಮನಸ್ವಿನಿ ಹೇಳ್ತಾಳೆ, ಅಜ್ಜಿ ನಾನು ಅಜಿತ್ನ ಮದುವೆ ಆಗಬೇಕು ಅಂತ ನಿಮ್ಮ ಆಸೆ ಅಲ್ವಾ, ನಮ್ಮ ಅಮ್ಮನಿಗೆ ಮಾತು ಕೊಟ್ಟಿದ್ರಂತೆ ಅಂದಾಗ, ಹೌದಮ್ಮ ಶಾರದಾಗೂ ಇಷ್ಟ ಆಯಿತು, ಅದಕ್ಕೆ ನಾನು ಮಾತು ಕೊಟ್ಟಿದ್ದೆ, ಆದರೆ ಚಿಕ್ಕ ವಯಸ್ಸಿನಲ್ಲಿ ನೀನು ಕಳೆದೋದೆ, ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅವಾಗ ಅಂಜನನಾದರೂ ನಾನು ತಂದ್ಕೊಳ್ಳೋಣ ಅಂತ ಅಂದಾಗ ದೇವಿಯನಿಗೆ ಒಳಗೆ ಖುಷಿ ಆಗ್ತಾ ಇರುತ್ತೆ. ಅದನ್ನಾದರೂ ನಾನು ಮಾಡೋಣ ಅಂದ್ಕೊಂಡೆ, ಅದು ಸಹ ಆಗಲೇ ಇಲ್ಲ, ಆದರೆ ಏನು ಮಾಡೋದು ವಿಧಿ ಬರಹ, ಈಗ ಅವನು ಬೇರೆಯವ್ರನ್ನ ಮದುವೆ ಆಗೋಗಾಯಿತು, ಆದರೆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಹ ಒಳ್ಳೇದಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಮಾತಾಡೋಕ್ಕೆ ಅಂತ ಬರ್ತಾರೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ಏನಾದರೂ ಮಾಡಿ ಈ ಮದುವೆ ನಿಲ್ಲಿಸಬೇಕು ಅಂತ. ಹೌದು ಸಾಹೇಬ್ರೆ, ಏನಾದರೂ ಒಂದು ಐಡಿಯಾ ಕೊಡಿ ಅಂತ ಅಂದಾಗ, ನಾನು ಹೇಳ್ತೀನಿ ಆಯಿತಾ ಕೇಳ್ಕೊ, ನಾನು ನಿನಗೆ ತಾಳಿ ಕಟ್ತೀನಿ, ಆದರೆ 2 ಗಂಟೆ ಹಾಕ್ತೀನಿ, 3ನೇ ಗಂಟೆ ಹಾಕಲ್ಲ, ಅಮ್ಮನ ಆಸೆನೂ ಸಹ ಈಡೇರ್ಸಂಗೆ ಆಗುತ್ತೆ, 2ನೇ ಸಲ ಮದುವೆನೂ ಆದಂಗೆ ಆಗುತ್ತೆ ಅಂತ ಅಂದಾಗ, ಏನು ಸಾಹೇಬ್ರೆ ಈಗ ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಇನ್ನೇನು ಮಾಡೋಕ್ಕಾಗಲ್ಲ, ಆದರೆ ನಮ್ಮ ಅಮ್ಮನಿಗೆ ಬೇಜಾರಾಗ್ತಾ ಈ ಥರ ಮಾಡ್ತಾ ಇದ್ದೇನೆ ಅಂದಾಗ, ಸರಿ ಆಯಿತು ಅಂತ ಭೂಮಿ ಒಪ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.